ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಎಲ್ಲರೂ ಹೆಂಗದ್ರಿ? ಎಲ್ಲರೂ ಆರಾಮದಿರಿ ಅಂತ ಅನ್ಕೊತೀನಿ. ನಾನು ಆರಾಮದೀನಿ. ಎಲ್ಲರಿಗೂ ಆಯುಧ ಪೂಜೆ ಮತ್ತು ದಸರಾ ಹಬ್ಬದ ಆರ್ಥಿಕ ಶುಭಾಶಯಗಳು. ನಮ್ಮ ಮನೇಲಿ ನಾವು ತುಂಬ ಸಿಂಪಲ್ಲಾಗಿ ಮಾಡ್ತಾಯಿದ್ದೀವಿ. ಊರಲ್ಲಾದರೆ ತುಂಬ ಗ್ರ್ಯಾಂಡ್ ಆಗುತ್ತೆ, ಇಲ್ಲಾದರೆ ತುಂಬ ಸಿಂಪಲ್ಲಾಗಿ ಮಾಡ್ತಾಯಿದ್ದೀವಿ. ನಾವು ಹೆಂಗೆ ಮಾಡಿದ್ದೀವಿ ಅನ್ನೋದನ್ನು ನಿಮ್ಮ ಜೊತೆಗೂ ಶೇರ್ ಮಾಡ್ಕೊಳ್ತಿದ್ದೀನಿ. ಬನ್ನಿ ನೋಡೋಣ. ಫ್ರೆಂಡ್ಸ್, ನಮ್ಮ ಮನೆಯವರು ಕಾರ್ ತೊಳೆದಿದ್ದಾರೆ ನೋಡಿ. ಪೂಜೆಗೆ ಇವಾಗ ರೆಡಿ ಮಾಡ್ತಾ ಇದ್ದಾರೆ ಗಾಡಿನ. ಬೆಳಗ್ಗೆ ಮಾಡೋದಕ್ಕಾಗಲಿಲ್ಲ. ಬೆಳಗ್ಗೆ ಒಂದು ವೇಳೆ ತೊಳೆದಿದ್ರೆ ಮಾಡಿಬಿಡ್ತಾ ಇದ್ದೆ. ಮತ್ತು ನಮ್ಮ ಸೈಡೆಲ್ಲ ಜಾಸ್ತಿ ರಾತ್ರಿನೇ ಮಾಡೋದು ನಾವು. ಹಾಗಾಗಿ ಇವಾಗ ತೊಳಿತಾ ಇದ್ದಾರೆ. ತೊಳೆದಂಗೆ ಪೂಜೆ ಮಾಡಬೇಕು. ಆ್ಯಂಡ್ ಮನೆಯೆಲ್ಲ ಕ್ಲೀನ್ ಮಾಡಿ ಇಟ್ಟಿದ್ದೀನಿ. ಇವಾಗಷ್ಟೇ ಹೂವು ಹಣ್ಣು ಎಲ್ಲ ತೊಗೊಂಡು ಬಂದಿದ್ದಾರೆ. ಇಟ್ಟು ಪೂಜೆ ಮಾಡಬೇಕು. ಹಾಗೆಯೇ ಅಡುಗೆನೂ ಮಾಡ್ತಾಯಿದ್ದೀನಿ. ಇದು ಬೇಳೆ ಕುದಿಸಿಟ್ಟಿದ್ದೀನಿ ನುಗ್ಗೆಕಾಯಿ ಸಾರಿಗೆ. ಆ್ಯಂಡ್ ಇದು ಅನ್ನ ಆಗ್ತಾಯಿದೆ. ಇನ್ನೊಂದು 2 ನಿಮಿಷ ಅನ್ನ ಆಗಿರುತ್ತೆ. ಮತ್ತು ಸಜ್ಜಕ ಮಾಡಬೇಕಂತ ಅಂದ್ಕೊಂಡಿದ್ದೀನಿ. ಸೊ ಮಾಡಿಬಿಟ್ಟು ಎಲ್ಲ ಪೂಜೆಗೆಲ್ಲ ರೆಡಿ ಮಾಡ್ಕೊಂಡ್ಬಿಟ್ಟು ಸಿಗ್ತೀನಿ. ಫ್ರೆಂಡ್ಸ್, 2 ಮಾಲೆ ಇದೆ. ದೊಡ್ಡ ಗಾಡಿಗೆ ಚಿಕ್ಕದ್ರಲ್ಲಿ ಎಲ್ಲ ದೇವ್ರಿಗೂ ಹಾಕಬೇಕು ನೋಡಿ. 2 ಮಾಲೆ ತೊಗೊಂಡಿದ್ದಾರೆ. ಕಾರ್ ತೊಳೆದಾಯ್ತು ಫ್ರೆಂಡ್ಸ್, ಇನ್ನು ಒರೆಸ್ಬೇಕಷ್ಟೇ. ಹಾಗೆ ಅವ್ರ ಮಗನ ಗಾಡಿನ ತೊಳಿತಾವ್ರೆ. ಅದಕ್ಕೂ ಪೂಜೆ ಮಾಡಬೇಕಲ್ವಾ, ಅದಕ್ಕೋಸ್ಕರ ಹೂವೆಲ್ಲ ಹಾಕಿ ದೇವ್ರನ್ನ ರೆಡಿ ಮಾಡೀನಿ. ಬರ್ರಿ ಪೂಜೆ ಮಾಡೋಣ. ದೇವರಿಗೂ ಪೂಜೆ ಮಾಡಿ, ಕಾರಿಗೂ ಪೂಜೆ ಮಾಡಿ, ಆಮೇಲೆ ಕಾಯಿ ಹೊಡೆದೆ ಫ್ರೆಂಡ್ಸ್. ಹಾಗೆ ಎಡೆ ಹಿಡಿದು ಪೂಜೆ ಮಾಡಿದ್ದೆ. ಅದು ವಿಡಿಯೋ ಮಾಡೋಕ್ಕಾಗಿಲ್ಲ. ಕಾಯಿ ಹೊಡೆದು ಕಾರ್ ಮುಂದೆ ಇಟ್ಟು ಎಲ್ಲರೂ ನಮಸ್ಕಾರ ಮಾಡಿದ್ವಿ. ಸ್ವಾಮಿ ಮಾಡು ಇಲ್ಲಿ ಮಾಡ್ತಾನೆ ಇರ್ತಾನೆ ಅವನು. ನೀನೆಲ್ಲಿಗೆ ನೋಡಿದ್ರಲ್ಲ ಫ್ರೆಂಡ್ಸ್, ನಾವು ತುಂಬ ಸಿಂಪಲ್ಲಾಗಿ ಮಾಡಿದ್ದೀವಿ. ನಮಗೂ ಅಷ್ಟೊಂದು ಗೊತ್ತಿಲ್ಲ. ಗೊತ್ತಿದ್ರಲ್ಲಿ ಎಷ್ಟು ಗೊತ್ತಿದೆ ಅಷ್ಟು ಚೆನ್ನಾಗಿ ಮಾಡಿದ್ದೀವಿ ಅಂತ ನಾನು ಅಂದ್ಕೊಳ್ತಾ ಇದ್ದೀನಿ. ಸೊ ಪ್ಲೀಸ್, ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ ಹಾಗೂ ಸಬ್ಸ್ಕ್ರೈಬ್ ಮಾಡೋದನ್ನು ಮಾತ್ರ ಮರಿಬೇಡಿ.